ಆ, ಎಲ್ಲರಿಗೂ ನಮಸ್ಕಾರ. ಮಾಧ್ಯಮದ ಮುಖಾಂತರ ನಾನು ದಾಂಡೇಲಿಯ ಜನತೆಗೆ ಒಂದು ಜಾಗೃತಿನ ಮೂಡಿಸ್ಲಿಕ್ಕೆ ಬಯಸ್ತಾ ಇದ್ದೇನೆ. ನಮಗೆ ಬಂದಿರತಕ್ಕಂಥ ಮಾಹಿತಿ ಪ್ರಕಾರ ದಾಂಡೇಲಿ ನಗರದಲ್ಲಿ ಕೆಲವರು ಇಕ್ವಿಟಿ ಅಥವಾ ಮಾಸ್ಟರ್ ಮನಿ ಅಂತಕ್ಕಂತಹ ಒಂದು ಮೊಬೈಲ್ ಆ್ಯಪ್ ಅನ್ನ ಗೂಗಲ್ ಪ್ಲೇಸ್ಟೋರ್ ಇಂದ ಡೌನ್ಲೋಡ್ ಮಾಡ್ಕೊಂಡ್ಬಿಟ್ಟು ಅದರಲ್ಲಿ ಹಣವನ್ನು ಹೂಡಿಕೆ ಮಾಡಿ ಅದು ಡಬಲ್ ಬರುತ್ತೆ, 3 ಪಟ್ಟು ಬರುತ್ತೆ ಅಂತಕ್ಕಂಥದ್ದು ಮಾಹಿತಿ ಬಂದಿದೆ. ಆ ಥರ ಮಾಡಿಬಿಟ್ಟು ಮೋಸ ಹೋಗಿದ್ದಾರೆ ಅಂತಕ್ಕಂಥದ್ದು ಮಾಹಿತಿ ಇದೆ. ಸೊ ನಾವು ಇದ್ರ ಬಗ್ಗೆ ನಾವು ಪರಿಶೀಲನೆ ಮಾಡಿದಾಗ ಆ ಆ್ಯಪ್ಗೆ ಸಂಬಂಧಪಟ್ಟಂತಹ ಪೂರ್ವಾಪರಗಳನ್ನು ವಿಚಾರ ಮಾಡಿದಾಗ ನಮಗೆ ಅಲ್ಲಿರ್ತಕ್ಕಂಥ ಕೆಲವೊಂದು ಅಕ್ರಮಗಳು ಕಂಡು ಬಂದಿದ್ದಾವೆ. ಆ ಸದರಿ ಆ್ಯಪು ಇಕ್ವಿಟಿ ಮಾಸ್ಟರ್ ಮನಿ ಅಂತಕ್ಕಂಥ ಹೆಸರನ್ನು ಹೊಂದಿದೆ. ಅಂತಕ್ಕಂತಹ ಲೋಗೋವನ್ನು ಕೂಡ ಹೊಂದಿದೆ. ಅದನ್ನು ನಾವು ಈಸಿಯಾಗಿ ಗೂಗಲ್ ಪ್ಲೇಸ್ಟೋರ್ ಇಂದ ಡೌನ್ಲೋಡ್ ಮಾಡ್ಬೋದು. ಈ ಆ್ಯಪ್ನಲ್ಲಿ ನಾವು ಕೆಲವೊಂದು ಅಕ್ರಮಗಳನ್ನು ಗುರುತಿಸಿದ್ದೀವಿ. ಇದು ಸೆಬಿ ಅಥವಾ RBI ನಲ್ಲಿ ನೋಂದಾಯಿತವಲ್ಲ ಅಂತಕ್ಕಂಥದ್ದು ಕಂಡು ಬಂದಿದೆ. ಈ ಸೆಬಿ ಮತ್ತು RBI ನೋಂದಣಿ ಆಗ್ತಕ್ಕಂಥದ್ದು ಭಾರತದಲ್ಲಿ ಹೂಡಿಕೆ ಆ್ಯಪ್ಗಳಿಗೆ ಕಡ್ಡಾಯ ಆಗಿರ್ತೈತಿ, ಅದೆಲ್ಲರಿಗೂ ಗೊತ್ತಿರ್ತಕ್ಕಂಥ ವಿಚಾರ. ಮತ್ತೆ ಇದರಲ್ಲಿ ನಾವು ಮಾಮೂಲಿಯಾಗಿ ಬೇರೆ ನಾವು ಆ್ಯಪ್ಗಳ ಮುಖಾಂತರ ಶೇರ್ ಮಾರ್ಕೆಟ್ ಅಲ್ಲಿ ನಾವು ಇನ್ವೆಸ್ಟ್ ಮಾಡ್ಬೇಕಾದ್ರೆ ಇನ್ವೆಸ್ಟ್ ಅಂತಕ್ಕಂಥ ಪದವನ್ನ ಅಲ್ಲಿ ಒಂದು ಇದು ಬರುತ್ತೆ, ಇನ್ವೆಸ್ಟ್ ಅಂತಕ್ಕಂಥ ಪದ ಬರುತ್ತೆ. ಬಟ್ ಇಲ್ಲಿ ರೀಚಾರ್ಜ್ ಅಂತಕ್ಕಂಥ ಪದವನ್ನು ಬಳಸಲಾಗಿದೆ, ಅದು ಕೂಡ ಒಂದು ಅಕ್ರಮ ಅಂತಕ್ಕಂಥದ್ದು ಕಂಡು ಬಂದಿದೆ. ಮತ್ತೆ BSC ಅಥವಾ NSC ಲಿಸ್ಟ್ ನಲ್ಲಿ ಆಗಿರ್ತಕ್ಕಂತಹ ಸ್ಟಾಕ್ ಅಥವಾ ಮ್ಯೂಚುವಲ್ ಫಂಡ್ಗಳ ಹೆಸರುಗಳ ಬದಲಾಗಿ ಇನ್ಯಾವುದೋ ಪ್ರಾಡಕ್ಟ್ ಎಂಬ ಹೆಸರಿನ ಪಟ್ಟಿಯನ್ನು ತೋರಿಸಲಾಗ್ತದೆ ಈ ಸದರಿ ಆ್ಯಪ್ ನಲ್ಲಿ. ಗ್ರಾಹಕರು ಹೂಡಿಕೆ ಮಾಡುವ ಮೊದಲು ಡಿಮ್ಯಾಟ್ ಖಾತೆಯಲ್ಲಿ ಹೂಡಿಕೆ ಮಾಡಬೇಕು. ಆದ್ರೆ ಈ ಆ್ಯಪ್ ನಲ್ಲಿ UPI ID ಮೂಲಕ ನೇರವಾಗಿ ವ್ಯಕ್ತಿಗಳ ಖಾತೆಗೆ ಟ್ರಾನ್ಸಾಕ್ಷನ್ ಆಗ್ತಾ ಇದೆ. ಡಿಮ್ಯಾಟ್ ಮುಖಾಂತರ ಹೂಡಿಕೆ ಮಾಡುವಂಥದ್ದು ಅದು ಕಂಪಲ್ಸರಿ ಶೇರ್ ಮಾರ್ಕೆಟ್ ಇನ್ವೆಸ್ಟ್ಮೆಂಟ್. ಬಟ್ ಇಲ್ಲಿ ವ್ಯಕ್ತಿಗಳ ಅಕೌಂಟ್ಗಳಿಗೆ ನೇರವಾಗಿ UPI ID ಮೂಲಕ ನೇರವಾಗಿ ವರ್ಗಾವಣೆ ಆಗ್ತಾ ಇದೆ. ಸೊ ಇದು ಕೂಡ ಒಂದು ಅಗೇನೆಸ್ಟ್ ರೂಲ್ಸ್ ಅಂತಕ್ಕಂಥದ್ದು ಮಾಹಿತಿ. ಮತ್ತೆ ಯೂಶುವಲಿ ನಮ್ಮ ಭಾರತೀಯ ಷೇರು ಮಾರುಕಟ್ಟೆಯಲ್ಲಿ ಇನ್ವೆಸ್ಟ್ ಮಾಡ್ತಕ್ಕಂಥದ್ದು ಸೋಮವಾರದಿಂದ ಶುಕ್ರವಾರದವರೆಗೆ ನಡೀತೈತಿ. ಬಟ್ ಈ ಆ್ಯಪ್ ನಲ್ಲಿ ಟ್ರಾನ್ಸಾಕ್ಷನ್ಸ್ ಹೂಡಿಕೆ ಮಾಡ್ತಕ್ಕಂಥದ್ದು ಶನಿವಾರ ಮತ್ತು ರವಿವಾರ ಕೂಡ ಇಲ್ಲಿ ಆಕ್ಟಿವಿಟಿ ಕಂಡು ಬರ್ತಾ ಇದೆ. ಸೊ ಇದು ಕೂಡ ಅಗೇನೆಸ್ಟ್ ರೂಲ್ಸ್ ಅಂತಕ್ಕಂಥದ್ದು. ಮತ್ತೆ ಇದ್ರ ಉದ್ದೇಶ ಮೇಲ್ನೋಟಕ್ಕೆ ಏನ್ ಅನಿಸ್ತಾ ಇದೆ, ಮೊದಲಿಗೆ ಲಾಭ ತೋರಿಸಿ ಜಾಸ್ತಿ ಲಾಭ ಕೊಟ್ಟು ನಂತರ ಹೂಡಿಕೆ ಮಾಡ್ಲಿಕ್ಕೆ ಜನರನ್ನ ಪ್ರೇರೇಪಣೆಗೊಳಿಸಿ ಆ ಮೂಲಕ ಮತ್ತೆ ಒಂದ್ ಫೈನ್ ಡೇ ಮತ್ತೆ ಮೋಸ ಮಾಡ್ತಕ್ಕಂಥ ಉದ್ದೇಶವನ್ನ ಇದು ಆ್ಯಪ್ ಹೊಂದಿದೆ ಅಂತಕ್ಕಂಥದ್ದು ನಮ್ಮ ಅಬ್ಸರ್ವೇಷನ್ ಆಗಿದೆ. ಸೊ ಈ ಮೂಲಕ ಮತ್ತೆ ಈ ಆ್ಯಪ್ ಅನ್ನ ಬಳಸೋದ್ರಿಂದ ನಿಮ್ಮ ಮೊಬೈಲ್ನ ವೈಯಕ್ತಿಕ ಡೇಟಾ, ವೈಯಕ್ತಿಕ ಸಂಪರ್ಕ ಮತ್ತು ವೈಯಕ್ತಿಕ ಫೈಲ್ಗಳಿಗೆ ಇದು ಪ್ರವೇಶ ಪಡೆದು ಆ ಮೂಲಕ ಭವಿಷ್ಯದಲ್ಲಿ ಇದು ಸೈಬರ್ ಕ್ರೈಮ್ಗೆ ಕಾರಣ ಆಗ್ತದೆ ಅಂತಕ್ಕಂಥದ್ದು ನಮ್ಮ ಒಂದು ಅಬ್ಸರ್ವೇಷನ್. ಸೊ ಈ ಮೂಲಕ ಜನರಲ್ಲಿ ನಾನು ಒಂದು ಜಾಗೃತಿನ ಮೂಡಿಸ್ಲಿಕ್ಕೆ ಬಯಸ್ತಾ ಇದ್ದೇನೆ. ದಯವಿಟ್ಟು ಈ ಆ್ಯಪ್ ಅನ್ನ ಯಾರು ಕೂಡ ಬಳಸಬೇಡ್ರಿ, ಇದರಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಬೇಡ್ರಿ. ತಮಗೆ ಇದ್ರ ಬಗ್ಗೆ ಏನಾದ್ರೂ ಡೌಟ್ ಇದ್ರೆ ದಾಂಡೇಲಿ ನಗರ ಠಾಣೆಗೆ, ದಾಂಡೇಲಿ ಪೊಲೀಸ್ ಠಾಣೆಗೆ, ದಾಂಡೇಲಿ ರೂರಲ್ ಸ್ಟೇಷನ್ಗೂ ಕೂಡ ತಾವು ಬಂದ್ಬಿಟ್ಟು ದಾಂಡೇಲಿ ಜನರು ಎಚ್ಚರಿಕೆಯಿಂದ ಇದ್ರ ಬಗ್ಗೆ ಗಮನ ಕೊಡಬೇಕು ಅಂತಕ್ಕಂಥದ್ದನ್ನು ಈ ಮೂಲಕ ಸಾರ್ವಜನಿಕರನ್ನ ಎಚ್ಚರಿಕೆ ಕೊಡ್ಲಿಕ್ಕೆ ಮತ್ತೆ ಜಾಗೃತಿನ ಮೂಡಿಸ್ಲಿಕ್ಕೆ ಬಯಸ್ತಾ ಇದ್ದೇನೆ. ಸೊ ದಯವಿಟ್ಟು ಈ ವಿಚಾರವನ್ನ ಎಲ್ಲರೂ ಗಮನ ಬಿಟ್ಟು ತಿಳ್ಕೊಂಡ್ಬಿಟ್ಟು ಇದ್ರ ಬಗ್ಗೆ ಜಾಗೃತರಾಗಿ ತಮ್ಮ ಹಣ, ತಮ್ಮ ಏನು ಹೂಡಿಕೆ ಇದೆಯಲ್ಲ ಅದು ಸೇಫ್ ಆಗಿರ್ತಕ್ಕಂಥದ್ದನ್ನ ಅದನ್ನ ಎನ್ಶೂರ್ ಮಾಡ್ಕೋಬೇಕು, ಅದನ್ನ ಖಚಿತಪಡಿಸ್ಕೋಬೇಕು ಅಂತ ಈ ಮೂಲಕ ದಾಂಡೇಲಿ ಜನತೆಗೆ ಕರೆ ಕೊಡ್ತಾ ಇದ್ದೀನಿ. ಧನ್ಯವಾದ.